ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಏನಪ್ಪ ಇವತ್ತ ವಿಷಯ ಅಂತಂದ್ರೆ, ರ್ಯಾಟ್ ವೀಲರ್ ಅನ್ನೋ ತಳಿಯ ನಾಯಿ ದಾವಣಗೆರೆಯಲ್ಲಿ, ಎರಡು ನಾಯಿಗಳು ದಾವಣಗೆರೆಯಲ್ಲಿ ಒಬ್ಬರು ಮಹಿಳೆಯನ್ನ ಅಟ್ಟಾಡಿಸ್ಕೊಂಡು ಕಚ್ಚಿ ಸಾಯಿಸಿದ. ಇದಕ್ಕೆ ಕಾರಣ ಏನು, ಹೆಂಗಾಯಿತು ಬನ್ನಿ ಸ್ನೇಹಿತರೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ದಾವಣಗೆರೆಯ ಸಿಟಿಯ ಶೈಲೇಶ್ ಅಂತಲ್ಲ ಏನೋ ಇದೆ, ಶೈಲೇಶ್ ಅಂತ ಅನ್ನೋ ವ್ಯಕ್ತಿ ಆ ರ್ಯಾಟ್ ವೀಲರ್ ಡಾಗ್ ಅನ್ನ ಸಾಕಿರ್ತಾರೆ. ಸಾಮಾನ್ಯವಾಗಿ ಅವು ಡೇಂಜರ್ ನಾಯಿಗಳು. ಅಂತಹ ನಾಯಿಗಳನ್ನ ಆತ ಸಾಕಿದ್ದಾನೆ. ಸುಮಾರು ಒಂದೂವರೆ ತಿಂಗಳು ಸಾಕಿದ ಮೇಲೆ ಆ ವ್ಯಕ್ತಿಗೆ ಆ ನಾಯಿಗಳು ಬೇಜಾರಾಗಿದ್ದಾವೆ. ಯಾಕೆ ಬೇಜಾರಾಗಿದ್ದಾವೆ ಅಂದರೆ, ಅವು ಯಾವಾಗಲೂ ಅವ್ರ ಮನೆಯವ್ರನ್ನೂ ಕೂಡ ಕಡಿಲಿಕ್ಕೆ ನೋಡ್ತಾ ಇದ್ವಂತೆ. ಮತ್ತು ಅವಕ್ಕೂ ಬೇರೆ ಊಟ ಎಲ್ಲ ಹಾಕಬೇಕಲ್ಲ. ಯಾವುದೋ ಕಾರಣಕ್ಕೆ ಈತನಿಗೆ ಬೇಜಾರಾಗಿದೆ. ಬೇಜಾರಾದಾಗ ಈತ ಏನು ಮಾಡಿದ್ದಾನೆ, ದಾವಣಗೆರೆಯ ಗ್ರಾಮೀಣ ಪ್ರದೇಶಗಳಿಗೆ ಹತ್ರ ಹೋಗಿಬಿಟ್ಟು ಬಂದ್ಬಿಟ್ಟವನೇ. ಬಿಟ್ಟು ಬರ್ದಿದ್ದ ಕೂಡಲೇ ಏನಾಗಿದೆ, ಒಬ್ಬರು ಮಹಿಳೆಯ ಮೇಲೆ ಆ ಎರಡು ನಾಯಿಗಳು ಅಟ್ಯಾಕ್ ಮಾಡಿದ್ದಾವೆ. ಆ ಮಹಿಳೆ ಹೆಸರು ಅನಿತಾ ಅಂತ ಹೇಳ್ಬಿಟ್ಟು ಅಟ್ಯಾಕ್ ಮಾಡಿದ್ದಾವೆ. ಅಟ್ಯಾಕ್ ಮಾಡಿ ಆ ಮಹಿಳೆಯನ್ನ ಕಚ್ಚಿ ಸಾಯಿಸಿಬಿಟ್ಟಿದ್ದಾವೆ. ಅಂದರೆ ಕಚ್ಚಿದ್ದಾವೆ. ಆಕೆ ಸುಸ್ತಾಗಿ ಬಿದ್ದಾಗ ಬೆಂಗಳೂರಿಗೆ ಆಕೆಯನ್ನ ಸಾಗಿಸ್ತಾ ಇರ್ಬೇಕಾದ್ರೆ ಆಸ್ಪತ್ರೆಗೆ ಮಾರ್ಗ ಮಧ್ಯೆ ಅವರು ತೀರೋಗಿದ್ದಾರೆ. ಸ್ನೇಹಿತರೆ, ಇದು ನಡೆದಿರೋದು. ಇಲ್ಲಿ ಯಾರು ತಪ್ಪು ಅಂತ ನೋಡೋದಾದ್ರೆ, ಆ ನಾಯಿ ಸಾಕಿದ್ನಲ್ಲ ಅವಂದೇ ತಪ್ಪು. ಹಂಗಾರೆ ನಾಯಿಗಳದ್ದೇನು ತಪ್ಪಿಲ್ವಾ, ನಾಯಿ ಅಲ್ವಾ ಕಚ್ಚಿರೋದು ಅಂತ ನೀವು ಅನ್ಬೋದು. ಹೌದು, ನಾಯಿಗಳದ್ದು ತಪ್ಪೆ. ಆದರೆ ನಾಯಿಗಳನ್ನ ಸಾಕಿದವನು ಮನೇಲಿ ಇಟ್ಕೋಬೇಕಿತ್ತು. ಆ ನಾಯಿಗಳನ್ನ ಯಾಕೆ ಬೀದಿಗೆ ಬಿಡಬೇಕಿತ್ತು? ಬೀದಿಗೆಲ್ಲ ಹೋಗ್ಬಿಟ್ಟು ಹಳ್ಳಿ ಕಡೆ ಬಿಡಬೇಕಿತ್ತು. ಸಾಕಾಗದಕ್ಕೆ ಯಾಕ್ರಿ ಇಂಥ ಸಂಪತ್ತಿಗೆ ಯಾಕೆ ನಿಮಗೆ ನಾಯಿಗಳು ಶೋಕಿ? ನೀವು ಶೋಕಿ ಮಾಡೋದಾದ್ರೆ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ನಿಮಗೆ ಯೋಗ್ಯತೆ ಇದೆಯಾ, ತಗೊಂಬನ್ನಿ ಶೋಕಿ ಮಾಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ಇರಲಿಲ್ಲ. ಅದು ಬಿಟ್ಬಿಟ್ಟು ಯಾಕೆ ಇದು ಇನ್ನೊಬ್ರಿಗೆ ತೊಂದರೆ ಮಾಡೋದು? ಆ ವ್ಯಕ್ತಿಯನ್ನು ಪೊಲೀಸ್ನವರು FIR ಹಾಕಿ ಅರೆಸ್ಟ್ ಮಾಡಿದ್ದಾರೆ. ಆ ವ್ಯಕ್ತಿಯ ಮೇಲೆ ಅದ್ಯಾವುದೋ ಸೆಕ್ಷನ್ ಅಡಿ ಪ್ರಕರಣ ಕೂಡ ದಾಖಲಾಗಿದೆ. ಆ ವ್ಯಕ್ತಿಯ ನನ್ನ ಅನಿಸಿಕೆ ಪ್ರಕಾರ ಒಂದು ಬಿಗ್ ಪನಿಷ್ಮೆಂಟ್ ಆದ್ರೇ ಬೇರೆಯವ್ರಿಗೆಲ್ಲ ಪಾಠ ಆಗೋದಿದು. ಇಲ್ಲ ಅಂದರೆ ನಿಜಕ್ಕೂ ಕೂಡ ಇದು ನಾಯಿಗಳು ಅಂತ ಸಾಕ್ತಾರೆ, ಬಿಡ್ತಾರೆ, ಇನ್ನೊಬ್ರನ್ನ ಕಡಿತಾರೆ. ಬೇರೆಯವ್ರ ಮನೆ ಮಕ್ಕಳಲ್ವ ಕಡಿಸ್ಕೊಳ್ಳೋರು. ಅವ್ರ ಮನೆ ಮಕ್ಕಳು ಏನಾರ ಕಡಿದು ಅವ್ರ ಮನೆಗೆ ಪ್ರಾಬ್ಲಮ್ ಆಗಿದ್ರೆ ಅವ್ರಿಗೆ ಗೊತ್ತಾಗೋದು ಅದ್ರ ನೋವೇನು ಅಂತ. ಇನ್ನು ಕೆಲವ್ರಿಗೆ ಇರುತ್ತೆ, ತಂದುಬಿಟ್ಟು ನಾಯಿನ ಸಾಕಿ ಆ ನಾಯಿಗಳು ಬೇರೆಯವ್ರನ್ನ ಕೊಡಿದ್ರೆ ಅದನ್ನು ಎಂಜಾಯ್ ಮಾಡೋ ಒಂದು ಮನಸ್ಥಿತಿನೂ ಕೆಲವರಿಗೆ ಇರುತ್ತೆ. ಇಂಥವ್ರದ್ದೆಲ್ಲ ಕಡಿಮೆ ಆಗೋದು ಯಾವಾಗ ಅಂತಂದರೆ, ಇವರಿಗೆ ಒಂದು ದೊಡ್ಡ ಪನಿಷ್ಮೆಂಟ್ ಆದಾಗ. ಆ ಮಹಿಳೆ 4 ಮಕ್ಕಳ ತಾಯಿ, ಆಕೆಯ ಗಂಡ ಕೂಡ ಇರೋದಿಲ್ಲ. ಈಗ ಆ 4 ಮಕ್ಕಳು ಅನಾಥರಾಗಿದ್ದಾರೆ. ಆ ಮಕ್ಕಳ ಏನು ಭವಿಷ್ಯ ಇದೆ, ಆ ಭವಿಷ್ಯವನ್ನೆಲ್ಲ ಈತನೇ ನೋಡ್ಕೋಬೇಕು. ಆ ರೀತಿಯಾಗಿ ಆದರೆ ಮಾತ್ರನೇ ನಮ್ಮ ಕಾನೂನು ಮೇಲೆ ಜನಕ್ಕೆ ನಂಬಿಕೆ ಬರುತ್ತೆ. ಹೂನಪ್ಪ, ಕಾನೂನು ಎಲ್ಲರಿಗೂ ಒಂದೇನೆ ಅಂತ ಹೇಳಿಬಿಟ್ಟು ಒಂದು ಮನವರಿಕೆ ಆಗುತ್ತೆ. ಇಲ್ಲ ಅಂತಂದರೆ ಅದೇ ಕಾನೂನು ಮೇಲೆ ನಂಬಿಕೆ ಹೊರಟೋಗುತ್ತೆ. ಏನಪ್ಪ ಕಾನೂನು, ದುಡ್ಡಿರೋರ್ಗಾದ್ರೆ ಒಂದು ರೀತಿ, ದುಡ್ಡಿಲ್ದವ್ರಿಗಾದ್ರೆ ಒಂದು ರೀತಿ, ಬರೀ ಸಾಮಾನ್ಯ ಜನಗಳಿಗೆ ಅಷ್ಟೇನಾ ಕಾನೂನು ಅಂತನ್ನೋ ಒಂದು ಭಯ ಸಾಮಾನ್ಯ ಜನರನ್ನ ಕಾಡುತ್ತೆ. ಸ್ನೇಹಿತರೆ, ನಾನು ಹೇಳೋದು ಇಷ್ಟೇನೆ. ಈ ನಾಯಿ ಪ್ರಕರಣದಿಂದ ಇದಿನ್ನೂ ಮುಂದೆ ಕೇಸ್ ಆಗ್ತಾ ಹೋದರೆ ಏನಾಗುತ್ತೆ ಗೊತ್ತಾ? ಸುಪ್ರೀಂ ಕೋರ್ಟ್ಗೆ ಏನಾದರೂ ಇದು ಗೊತ್ತಾದರೆ, ಈಗಾಗಲೇ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಬೀದಿ ನಾಯಿಗಳ ಕಡಿತ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಒಂದು ವೇಳೆ ಈ ವಿಷಯ ಏನಾರ ಸುಪ್ರೀಂ ಕೋರ್ಟಿಗೆ ಗೊತ್ತಾದರೆ, ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಬೋನಲ್ಲಿ ಹಾಕಿ ಅಂತ ಇನ್ನೊಮ್ಮೆ ಆರ್ಡ್ರ್ ಕೊಡುತ್ತೆ. ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಸ್ನೇಹಿತರೆ, ಈಗಿರುವಾಗ ನಾಯಿಗಳನ್ನ ಸಾಕೋರು ಎಚ್ಚರಿಕೆಯಿಂದ ಇರಿ. ಸಾಕದಿದ್ರೂ ಪರವಾಗಿಲ್ಲ, ಯಾರು ನಿಮ್ಮನ್ನ ನಾಯಿನೇ ಸಾಕ್ರಿ ಅನ್ನೋರು. ಹಂಗೆ ಶ್ವಾನ ಪ್ರಿಯರು ನೀವು
ನಾಯಿ ಪ್ರೇಮಿಗಳು ನೀವಾದರೆ ದುಡ್ಡು ಕೊಟ್ಟು ಫಾರಿನ್ನಿಂದೇ ತರಿಸ್ಬೇಕಂತ ಏನಿಲ್ವಲ್ಲ. ಬೀದಿ ನಾಯಿಗಳಿಗೂ ಅನ್ನ ಹಾಕ್ಬೋದಲ್ಲ, ಬೀದಿಲಿ ಓಡಾಡ್ತಾವಲ್ಲ ಆ ನಾಯಿಗಳಿಗೂ. ಆಯ್ತಪ್ಪ, ಶ್ವಾನ ಪ್ರಿಯರು ಇದಕ್ಕೇನು ಹೇಳ್ತಾರೆ? ಪ್ರಾಣಿ ದಯಾ ಸಂಘದವರು ಹೇಳಿ, ಇದಕ್ಕೇನು ಹೇಳ್ತೀರಾ? ಕಡುದು ಸಾಯಿಸಿದಾವಲ್ಲ. ಕೆಲವ್ರು ಕೇಳ್ತಿರಲ್ಲಪ್ಪ, ನಾಯಿಗಳಿಗೂ ಕೂಡ ಬದುಕುವ ಹಕ್ಕಿದೆ ಅಂತ. ಹಾಗಾದ್ರೆ ಆ ಮಹಿಳೆ ಸತ್ತೋದ್ರಲ್ಲ, ಅವ್ರಿಗೆ ಬದುಕುವ ಹಕ್ಕಿರ್ಲಿಲ್ವಾ? ಇದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ. ಪ್ರಜಾಪ್ರಭುತ್ವನೇ ಹಿಂಗೆ. ಏನಾರ ಒಂದು ಒಳ್ಳೇದು ಮಾಡಕ್ ಹೋದ್ರೆ ಅದೇ ಒಂದು ಇದನ್ನ ಇಟ್ಕೊಂಡು, ಅದೇ ಒಂದು ಲೂಸ್ ಪೋಲ್ಸ್ ಅಂತ ಅನ್ನೋದನ್ನ ಇಟ್ಕೊಂಡು ಆಪೋಸ್ ಮಾಡೋರು ಇರ್ತಾರೆ. ಯಾಕಪ್ಪ ಅಂದ್ರೆ ಅವ್ರಿಗೂ ಅಧಿಕಾರ ಇದೆ, ಆಪೋಸ್ ಮಾಡೋ ಅಧಿಕಾರ ಇದೆ. ಸೊ ಇದರಿಂದ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.